ಅಕ್ಷಯ ಸಮೃದ್ಧಿನ ಹೇಗೆ ಬಳಸೋದು ಮೇಡಮ್, ಎಲ್ಲಿಂದ ಖರೀದಿ ಮಾಡೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ತುಂಬಾ ಡೌಟ್ಗಳಿರುತ್ತೆ. ನಾವು ಈ ಸ್ಕ್ರೀನ್ ಮೇಲೆ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿದೀವಿ. ಇವ್ರಿಗೆ ನೀವು ಕರೆ ಮಾಡಿ ಮಾಹಿತಿ ತಗೋಬಹುದು, ಬುಕ್ ಕೂಡ ಮಾಡಿಟ್ಕೋಬಹುದು ಅಂಡ್ ಮುಂಗಡವಾಗಿ ಕೂಡ ಬುಕ್ ಮಾಡಿ ಇಟ್ಕೋಬಹುದು. ಈಗ ಕೆಲವರು ನವೆಂಬರ್ಗೆ ಯೂಸ್ ಮಾಡ್ತಾರೆ, ಡಿಸೆಂಬರ್ಗೆ ಯೂಸ್ ಮಾಡ್ತಾರೆ, ಅವರು ಕೂಡ ಬುಕ್ ಮಾಡಿ ಮುಂಗಡವಾಗಿ ಬುಕ್ ಮಾಡಿ ಇಟ್ಕೊಂಡ್ರು ಕೂಡ ಮನೆ ಬಾಗಿಲಿಗೆ ನಾವು ನಮ್ಮ ಅಕ್ಷಯ ಸಮೃದ್ಧಿ ಗೊಬ್ಬರನ ತಲುಪಿಸ್ತೀವಿ ಸರ್. ಮುಂಚೆ ಅಡಿಕೆ ಗಿಡ ಸರ ಬಹಳ ಹಳದಿ ಗರಿ ಆಗಿದ್ವು, ಒಂಥರ ಗೀರ್ ಹುಳ ಟೈಪ್ ಆದಂಗ ಆಗಿದ್ವು. ನಿಮ್ಮ ಸಾವಯವ ಗೊಬ್ಬರನ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ನೋಡಿ ಮೇಲೆ ಫೋನ್ ಮಾಡಿ ಕೇಳಿದ್ವಿ, ಸರ್ ಮೇಡಮ್ ನಮ್ದು ಅಡಿಕೆ ಈ ತರ ಆಗಿದೆ, ಒಂಥರ ಗೀರುಳ ಟೈಪ್ ಆದಂಗ ಆಗಿದೆ ನೋಡಿ ಮೇಡಮ್, ನಮಗೆ ಅಡಿಕೆ ಇಳುವರಿ ಬೇಕು, ಮರಗಳೆಲ್ಲ ಒಟ್ಟಿಗಳು ಬರ್ತದ, ಈಗ ಗರ್ಭಧಾರಣೆ ಆಗ್ತದೆ, ನಮ್ಗೆ ಗೊಬ್ಬರ ಹಾಕಿದ್ರೆ ನಮಗೆ ಸೊಲ್ಯೂಷನ್ ಆಗುತ್ತಾ ಅಂತ ಕೇಳಿ ಅವರು, ಸರ್ ನಮ್ ಗೊಬ್ಬರ ಹಾಕಿ ನೋಡಿ ಎಲ್ಲಾ ಕಡೆ ಹಾಕಿದ್ದಾರೆ, ನಮಗೆ ಅನುಕೂಲ ಆಗುತ್ತೆ, ಒಂದು ಮರಕ್ಕೆ 4 kg ಪ್ರಮಾಣದಂತೆ ನೀವು ಗೊಬ್ಬರ ಕೊಡ್ಬೇಕು ಅಂತ ಹೇಳಿದ್ವಿ. ಅದೇ ತರದಂತೆ ನಾವು ಗೊಬ್ಬರ ತರಿಸಿದ್ವಿ. ಗೊಬ್ಬರ ತರಿಸಿದ್ರೆ ನಾವು ಹಾಕಿದೀವಿ ಅಡಿಕೆ ಮರಗಳಿಗೆ. ಸಾಧಾರಣವಾಗಿ ನಮ್ಮ ಅಡಿಕೆ ಗರಿಗಳು ಸರ ಸ್ವಲ್ಪ ಹಳದಿ ಕಲರ್ ಆಗಿ, ಕೆಲವೊಂದು ಗರಿಗಳು ಸರ ಉದ್ದ ಗರಿ ಇದ್ದಿಲ್ಲ, ಮಬ್ಬು ಸ್ವಲ್ಪ ತರ ಇತ್ತು, ಈ ತರದಿಂದ ಗರಿ ಸ್ವಲ್ಪ ಚಾಟ ಬಂದಿದ್ದಾವೆ. ಹಾಗಾಗಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಎಲ್ಲಾ ರೈತರಿಗೂ ಹೇಳೋದು ನಾವೇನಪ್ಪಾ ಅಂದ್ರೆ, ಆಕ್ಟಿವ್ ಸಮೃದ್ಧಿ ಗೊಬ್ಬರ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ, ಮುಂದೆ ಗರ್ಭಧಾರಣೆಗೂ ಒಳ್ಳೆ ಅನುಕೂಲ ಆಗುತ್ತೆ.